ನನ್ನ ಹೆಸರು ಶ್ರಾವಂತಿ. ನಾನು 9th A ಆದರ್ಶ ವಿದ್ಯಾಲಯ ಕೋಡಿಹಳ್ಳಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲ್ಗೆ ರಾಮಕೃಷ್ಣ ಮಿಷನ್ ಅವ್ರ ಕಡೆಯಿಂದ ಮಾಡು ಟ್ರಸ್ಟ್ ಅವ್ರ ಕಡೆಯಿಂದ ಸ್ಕೂಲ್ ಕ್ಲಾಸಸ್ ಮಾಡೋಕ್ಕೆ ಬಂದಿದ್ದರು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮಲ್ಲೂ ಟ್ಯಾಲೆಂಟ್ಸ್ ಆಯಿತಾ ಅಂತ ಗುರುತಿಸಿ ಅವ್ರು ಇದು ಮಾಡಿದ್ರು. ಯಾವುದೇ ಥರ ಟ್ಯಾಲೆಂಟ್ಸ್ ಅಂದರೆ ಓದೋದಿರ್ಬೋದು, ಆಮೇಲೆ ಸ್ಪೀಚಸ್ ಇರ್ಬೋದು, ನಿಂತ್ಕೊಂಡು ಧೈರ್ಯವಾಗಿ ಮಾತಾಡೋದಿರ್ಬೋದು. ಆಮೇಲೆ ನಮಗೆ ಏನಕ್ಕೆ ಬುಕ್ ಓದಿದ್ರೆ ಏನು ಸಿಗುತ್ತೆ ಅಂತ ಇದ್ವಿ. ಬುಕ್ ಓದ್ಮೇಲೆ ಗೊತ್ತಾಯಿತು ನಮಗೆ ಬುಕ್ ಓದಿದ್ರೆ ವಿಷಯಗಳು ತಿಳ್ಕೊಬೋದು. ಮತ್ತು ಅದರಿಂದ ನಮಗೆ ರೀಡಿಂಗ್ ಸ್ಕಿಲ್ಸು ಜಾಸ್ತಿ ಬೆಳೆಯುತ್ತೆ. ಬೇರೆ ಟೆಕ್ಸ್ಟ್ ಬುಕ್ಕು ಈಸಿಯಾಗಿ ಓದ್ಬೋದು. 10th ಹೋದ್ಮೇಲೂ 10thಲ್ಲೂ ಚೆನ್ನಾಗಿ ಓದ್ಬೋದು. ಬೇಗ ರೀಡಿಂಗ್ ಮಾಡಿದ್ರೆ ಬೇಗ ಬರುತ್ತೆ. ಆಮೇಲೆ ಬರೆಯೋದು ಬೇರೆ ಎಕ್ಸ್ಪಿರಿಮೆಂಟ್ಸು, ಸೈನ್ಸಲ್ಲಿ ತುಂಬ ವಿಷಯ ತಿಳ್ಕೊಂಡೆ. ಸೈನ್ಸಲ್ಲಿ ಬೇರೆ ಎಕ್ಸ್ಪಿರಿಮೆಂಟ್ಸ್ ನಮಗೂ ಮಾಡೋಕ್ಕಾಗುತ್ತೆ. ಈ ಥರ ಸೈಂಟಿಸ್ಟ್ಗಳು ಮಾತ್ರ ಮಾಡೋಕ್ಕಾಗೋದು ಆ ಥರ ಎಲ್ಲ ಅಂದ್ಕೊಂಡಿದ್ವಿ. ಆದರೆ ತುಂಬ ಖುಷಿ ಆಯಿತು ನಮ್ಮ ಕೈಲಿ ಮಾಡಿಸಿದ್ದಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ಡಿಸಿಪ್ಲಿನಾಗಿ ಹೆಂಗಿರ್ಬೇಕು ಫಸ್ಟ್ ಇದ್ದು ಟೀಚರ್ಸ್ ಬಂದರೆ ಹೆಂಗೆ ಎದ್ದು ನಿಂತ್ಕೋಬೇಕು, ಸುಮ್ಮನೆ ಕೂತ್ಕೋಬೇಕು, ಆ ಥರ ಇದ್ವಿ. ಇವಾಗೆಲ್ಲ ಯಾವ ಥರ ಡಿಸಿಪ್ಲಿನಾಗಿರಬೇಕು, ಯಾವುದಕ್ಕೋಸ್ಕರ ಟೀಚರ್ಸ್ ನಮ್ಮ ಕ್ಲಾಸ್ ಮಾಡ್ತಾರೆ, ಅವ್ರಿಗೋಸ್ಕರ ಮಾಡಲ್ಲ, ನಮಗೋಸ್ಕರ ಮಾಡ್ತಾರೆ. ನಾವು ಚೆನ್ನಾಗಿ ಮಾಡಿದ್ರೆ ಹೊಗಳೋದ್ರಿಂದ ಏನೇನು ಸಿಗುತ್ತೆ ನಮಗೆ, ಯಾವ ಥರ ಸಿಗುತ್ತೆ ಅಂದರೆ ಮೋಟಿವೇಟ್ ಸಿಗುತ್ತೆ ನಮಗೆ. ನೆಕ್ಸ್ಟು ಏನು ಇನ್ನೂ ಮಾಡ್ಬೋದಲ್ಲ, ಮುಂದೆ ಚೆನ್ನಾಗಿ ಮಾಡಿದ್ದೀವಿ, ಇನ್ನೂ ಜಾಸ್ತಿ ನಮ್ಮದು ಬೆಸ್ಟ್ ತೊಗೋಬೋದಲ್ವಾ ಅಂತ ಮಾಡ್ಬೋದಲ್ವಾ, ಅದನ್ನು ಆ ಥರ ಎಲ್ಲ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಸರ್ ಹೇಳಿದ್ಮೇಲೆ ಗೊತ್ತಾಯಿತು, ಈ ಥರನೂ ಇರುತ್ತಾ ಅಂತ ಎಲ್ಲ ತಿಳಿಸ್ಕೊಟ್ರು. ತುಂಬ ಖುಷಿ ಆಯಿತು. ನನ್ನ ಹೆಸರು ಮಂಜುಷಾ. ನಾನು ಓದುತ್ತಿರುವ ತರಗತಿ 9ನೇ ತರಗತಿ. ನನ್ನ ಸ್ಕೂಲ್ ಹೆಸರು JSS ಹುಬ್ಬಳ್ಳಿ. ನಾನು ಮುಂದಿನ ತರಗತಿ ಕಲಿತಿರುವ ಪ್ರಯೋಗ ಚಟುವಟಿಕೆಗಳು ನನಗೆ ತುಂಬ ಖುಷಿ ಕೊಟ್ಟಿದೆ. ಬರೀ ಉತ್ಪತ್ತಿ ಆಮ್ಲಜನಕ ಬಳಿ ಗೊತ್ತಿರಲಿಲ್ಲ, ಇವಾಗ ಗೊತ್ತು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ, ನನ್ನ ಹೆಸರು ಉಮಾದೇವಿ ಅಂತ. ನಾನು ಚಾಟ್ನಳ್ಳಿ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದ್ದೀನಿ. ನಾನು ಈ ಶಾಲೆಗೆ ಬಂದು 4 ವರ್ಷ ಆಯಿತು. ಆಗಿಂದ ಮಾಡು ಪ್ರಾಜೆಕ್ಟ್ ಚಟುವಟಿಕೆ ಮುಖಾಂತರ ಕಾರ್ಯಕ್ರಮಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳುಗಳಿಗೆ ಪಾಠ ಮಾಡ್ತಿದ್ದಾರಲ್ಲ, ಮಕ್ಕಳು ತುಂಬ ಖುಷಿಯಿಂದ ಕಲಿತಾ ಇದ್ದಾರೆ. ಅದನ್ನು ನೋಡಿದಾಗ ನಮಗೂ ತುಂಬ ಖುಷಿಯಾಗುತ್ತೆ. ಜೊತೆಗೆ ಮಕ್ಕಳಿಗೆ ಈ ಸರಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕೂಡ ಕಾರ್ಯಕ್ರಮ ಶಿವನಹಳ್ಳಿ ಕರೆದಿದ್ರು. 8 ಮಕ್ಕಳನ್ನ ಕೂಡ ಶಿವನಹಳ್ಳಿ, ಪ್ರತಿ ವರ್ಷ ಶಿವನಹಳ್ಳಿ ರಾಮಕೃಷ್ಣ ಆಶ್ರಮ ಭೇಟಿ ಇರುತ್ತೆ. ಮತ್ತು ಈ ಸರಿ ಡೈರಿಗೆ ಕೂಡ 9th ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ಮಕ್ಕಳು ಒಂದು ರೀತಿಯಲ್ಲಿ ಖುಷಿಯಿಂದ ಅವರು ಹೇಳ್ಕೊಡುವಂತಹ ಪಾಠಗಳನ್ನು ಕಲಿತಾರೆ. ನಮಗೂ ಕೂಡ ತುಂಬ ಖುಷಿಯಾಗಿ, ನಮ್ಮ ಶಿಕ್ಷಕರಿಗೂ ಕೂಡ ಸಹಕಾರಿಯಾಗಿದೆ. ಈ ಮಾಡು ಪ್ರಾಜೆಕ್ಟಿಂದ ಶಾಲೆಗೆ ತುಂಬಾ ಸಹಕಾರಿಯಾಗಿದೆ. ಹಾಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ.
ಸಸ್ಯವರ್ಗ ಹೊಂಗೆ ಮರ ಮತ್ತು ಬೇವು ಅಕೇಶಿಯಾ ನೀಲಗಿರಿ